टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ನಾಯಕತ್ವ ಬದಲಾವಣೆ ಬಿಸಿ ಬಿಸಿ ಚರ್ಚೆ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಮೈಸೂರಿನಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಸರ್ಕಾರದ ಸಾಧನಾ ಸಮಾವೇಶದ ಜೊತೆಗೆ ತವನ್ನಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವೂ ಕೂಡ ಕಂಡುಬಂದಿದ್ದು ಮುಖ್ಯಮಂತ್ರಿಗಳ ಮಾತಿನ ವರಸೆಯೇ 108 ಚರ್ಚೆಯನ್ನ ಹುಟ್ಟಾಕ್ತಾ ಇದೆ. ಇದು ನನ್ನ ಶಕ್ತಿ ಪ್ರದರ್ಶನವಲ್ಲ, ಅಭಿವೃದ್ಧಿಯ ಶಕ್ತಿ ಪ್ರದರ್ಶನ. ವಿಪಕ್ಷಗಳ ವಿರುದ್ಧ ಡಿಕೆ ವಾಗ್ದಾಳಿ, ಮೋದಿ ವಿರುದ್ಧ ಖರ್ಗೆ ಕಿಡಿ. ಅಬ್ಬರಿಸಿದ್ದೇನು, ಬೊಬ್ಬಿರಿದಿದ್ದೇನು. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಬಾವುಟಗಳು ರಾರಾಜಿಸುತ್ತಿದ್ರೆ ಕಾರ್ಯಕರ್ತರ ಸಾಗರವೇ ಹರಿದು ಬಂದಿತ್ತು. ಕೈಪಡೆ ನಡುವೆ ಕೆಂಪು ಹಾಸಿನ ಮೇಲೆ ಹೆಜ್ಜೆ ಹಾಕ್ತಾ ಬಂದವು ಕಾಂಗ್ರೆಸ್ನ ರಣಕಲಿಗಳು. ಸಾಧನಾ ಸಮಾವೇಶದಲ್ಲೇ ಗೀಳಿಟ್ರು. ನಿಮಗೆ ನಾಚಿಕೆ ಆಗಲ್ವಾ? ಬಿಜೆಪಿ ಅವರಿಗೆ, ಜೆಡಿಎಸ್ ನವರಿಗೆ ನಾಚಿಕೆ ಆಗಲ್ವಾ? ಹೌದು, ನಾಯಕತ್ವ ಬದಲಾವಣೆ ಚರ್ಚೆ ಬಿಸಿ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ನಡೆಯಿತು. ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಲವು ಸಚಿವರು ಪಾಲ್ಗೊಂಡಿದ್ರು. ವೇದಿಕೆಯ ಮಧ್ಯಭಾಗ ಹಾಕಿದ್ದ ರ್ಯಾಂಪ್ನಲ್ಲಿ ಹೆಜ್ಜೆ ಹಾಕ್ತಾ ಎಂಟ್ರಿ ಕೊಟ್ಟಿದ್ರು. ಅದರಲ್ಲಿ ಮಿಂಚಿದ್ದು ಮಾತ್ರ ಸಿದ್ದರಾಮಯ್ಯ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಫೋಟೋ ಎಲ್ಲ ಚೇರ್ಗಳ ಮೇಲಿತ್ತು. ಆದರೆ ಅದ್ಯಾವ ದೈವವಾಣಿಯ ಸೂಚನೆಯೋ ಗೊತ್ತಿಲ್ಲ. ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯ ಫೋಟೋಗಳನ್ನ ತೆಗೆಯಲಾಯಿತು. ಆದರೂ ಕೂಡ ಕಾರ್ಯಕ್ರಮ ಆರಂಭವಾದಾಗ ಎಲ್ಲರ ಕೈಯಲ್ಲಿ ರಾರಾಜಿಸುತ್ತಿದ್ದು ಇದೇ ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರ. 2018ರಲ್ಲಿ ಅಧಿಕಾರಕ್ಕೆ ಬಂದದ್ದು ನೀವು ಹಿಂಬಾಗಲಿನಿಂದ ಬಂದಿದ್ದೀರಿ ಹೊರತು ಜನರ ಆಶೀರ್ವಾದವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರು. ಇನ್ನು ಜೆಡಿಎಸ್ ನವರು ಬಿಡಿ, ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ನಾನು ಜನತಾದಳ ಎಸ್ ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂತ ಸ್ಥಾನಗಳು 59. ಈಗ ಎಷ್ಟಪ್ಪ ದೇವೇಗೌಡ್ರೆ, ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ? ಈಗ ನೀವು ಗೆದ್ದಿರೋದು 18 ಸ್ಥಾನಗಳನ್ನು ಮಾತ್ರ. ಈ ದ್ವೇಷವನ್ನ ಬಿಡಿ, ಹೊಟ್ಟೆ ಉರಿಯನ್ನ ಬಿಡಿ, ಮತ್ಸರವನ್ನ ಬಿಡಿ, ರಾಜಕೀಯವಾಗಿ ಮಾತಾಡಿ. ಇದೇ ವೇದಿಕೆಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ, ನಾವು ಮತಕ್ಕಾಗಿ ಸಮಾವೇಶ ಮಾಡ್ತಿಲ್ಲ ಅಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನನ್ನ ಪಕ್ಷದಲ್ಲಿ ಕೆಲಸ ಮಾಡುವವರು ಇದ್ದಾರೆಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ನಾವು ಚುನಾವಣೆ ಓಟ್ಗಲ್ಲ ನಾವು ಈ ಸಮಾವೇಶ ಮಾಡ್ತಾ ಇರೋದು. ನಿಮ್ಮ ಋಣವನ್ನ ತೀರಿಸಿದ್ದೀವಿ. ನೀವು ಕೊಟ್ಟಂತ ಶಕ್ತಿಯಿಂದ ವಾಪಸ್ಸು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿಮಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀವಿ ಅಂತ ಹೇಳಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಇದು ನನ್ನ ಪಾರ್ಟಿ. ಈ ನನ್ನ ಪಾರ್ಟಿಯಲ್ಲಿ ಕೆಲಸ ಮಾಡೋ ಜನ ಇದ್ದಾರೆ, ಮೋದಿ ಪಾರ್ಟಿಯಲ್ಲಿ ಮಾತಾಡೋ ಜನ ಇದ್ದಾರೆ, ಬಯ್ಯೋ ಜನ ಇದ್ದಾರೆ. ಮನೆಗೆ ಹೋದವರಿಗೆಲ್ಲ ಸ್ವಾಗತ ಕೋರಲ್ಲ ಎಂದ ಸಿಎಂ ಗರಂ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಿಕೆ ಕೆಲಸದ ನಿಮಿತ್ತ ಕಾರ್ಯಕ್ರಮದಿಂದ ಅರ್ಧದಲ್ಲೇ ಬೆಂಗಳೂರಿನತ್ತ ಹೊರಟು ಹೋಗಿದ್ರು. ಬಳಿಕ ಭಾಷಣ ಆರಂಭಿಸಿದ್ದ ಸಿದ್ದರಾಮಯ್ಯ ಎಲ್ಲರ ಹೆಸರನ್ನ ಹೇಳಿ ಡಿಕೆಶಿ ಹೆಸರು ಹೇಳಲಿಲ್ಲ. ಈ ಸಂದರ್ಭದಲ್ಲಿ ಹಿಂಬದಿ ಬಂದ ವ್ಯಕ್ತಿ ಡಿಕೆ ಹೆಸರು ಹೇಳಿ ಅಂದಿದ್ದ. ಈ ವೇಳೆ ಗರಂ ಆದ ಸಿದ್ದರಾಮಯ್ಯ ವೇದಿಕೆ ಮೇಲಿರೋರಿಗೆ ಮಾತ್ರ ವೆಲ್ಕಮ್ ಮಾಡೋದು, ಮನೆಗೆ ಹೋದವರಿಗೆಲ್ಲ ಅಲ್ಲ, ಗೊತ್ತಾಯ್ತಾ ಅಂತ ಖಡಕ್ ಆಗಿ ಹೇಳಿದ್ರು. ಡಿಕೆ ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು, ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಇದೇ ರೀತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭಾಷಣ ಮಾಡೋ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ಮುಖ್ಯಮಂತ್ರಿ ಬಳಿ ಗುಸುಗುಸು ಮಾತಾಡ್ತಿದ್ರು. ಇದನ್ನ ಕಂಡ ಖರ್ಗೆ, ಏಯ್ ಮಹದೇವಪ್ಪ, ಸಿಎಂ ಕಿವಿ ತುಂಬಬೇಡ, ನನ್ನ ಮಾತು ಕೇಳಿಸ್ಕೋ ಅಂತ ಮಾರ್ಮಿಕವಾಗಿ ನುಡಿದ್ರು. ಏ ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ವಾಯಿಲ್ ನಿತಿನ್ ಗಡ್ಕರಿ
ವಿಪಕ್ಷಗಳ ಆರೋಪಗಳ ಮಧ್ಯೆ ಮೈಸೂರು ಸಮಾವೇಶ ಮುಗಿದಿದೆ. ಈ ಸಮಾವೇಶ ಕೈಮನೆಯ ಮುಂದಿನ ಬೆಳವಣಿಗೆಯ ಮುನ್ಸೂಚನೆಯೋ ಅಥವಾ ಸರ್ಕಾರದ ಸ್ಥಿರತೆಯ ಸಂದೇಶವೋ ಅನ್ನೋದನ್ನ ನಾನಾ ರೀತಿಯಲ್ಲಿ ವಿಶ್ಲೇಷಿಸಲಾಗುತ್ತಿದೆ. ರಾಮ್, TV9 ಮೈಸೂರು.